ಹಲೋ ಎವ್ರಿವನ್, ಓನ್ಲಿ ಫಾರ್ ಲವ್ 7ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೂಯಿ ಶಿಯಾನ್ ಮನೆಯಿಂದ ಹೋಗ್ತಿರ್ಬೇಕಾದ್ರೆ ಮಿಸ್ ಇಯಿಂದ ಕಾಲ್ ಬರುತ್ತೆ. ದೊಡ್ಡದೊಂದು ಈವೆಂಟ್ ಬರ್ತಿದೆ, ಅದನ್ನು ನೀನೇ ಅಟೆಂಡ್ ಮಾಡಬೇಕು. ಆಗ ಶೂಯಿ ಹೇಳ್ತಾಳೆ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಮತ್ತೊಂದು ಕಡೆ ಬಾಯಿನ ನೋಡ್ತೀವಿ, ಅವಳು ಕೋ ವರ್ಕರ್ ಜೊತೆ ಪಾರ್ಟಿ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಅಲ್ಲಿ ಗುಹಾನ್ ಮತ್ತೊಬ್ಬ ಹುಡುಗಿ ಜೊತೆ ಇರೋದನ್ನ ನೋಡಿ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೊಂದು ಕಡೆ ಶೂಯಿನ ನೋಡ್ತೀವಿ, ಅವಳು ತಗೊಂಡು ಬಂದಿದ್ದ ಬಟ್ಟೆನೆಲ್ಲ ವಾಪಸ್ ಮಾಡಿ ಈವೆಂಟ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾಳೆ. ಮತ್ತೊಂದು ಕಡೆ ಜಿಯು ಯುನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಶೂಯಿ ಆಫೀಸ್ ಫ್ರೆಂಡ್ ಬಂದು ನೀನು ಏನ್ ಕೆಲಸ ಮಾಡಿದ್ಯಾ ನಾನು ನೋಡ್ತೀನಿ ಅಂತ ಹೇಳಿ ಕಂಪ್ಯೂಟರ್ ನೋಡ್ತಾಳೆ. ಜಿಯು ಯು ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿರ್ತಾಳೆ. ಆಗ ಜಿಯುಗೆ ಒಂದು ಐಡಿಯಾ ಬರುತ್ತೆ, ಯೂನಿವರ್ಸಿಟಿಗೆ ಹೋದ್ರೆ ಪ್ರೊಫೆಸರ್ ಯು ಸಿಗ್ತಾರೆ ಅಂತ ಹೇಳಿ ಅವ್ನ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾಳೆ. ಆದ್ರೆ ಅವಳು ಪಾಠ ಕೇಳೋದಕ್ಕಿಂತ ಪ್ರೊಫೆಸರ್ ಯುನ ನೋಡೋದಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಅವರನ್ನೇ ನೋಡ್ತಾ ಕೂತಿರ್ಬೇಕಾದ್ರೆ ಅವಳಿಗೆ ನಿದ್ದೆ ಬರ್ತಿರುತ್ತೆ. ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಅವಳು ಕಣ್ಬಿಟ್ಟು ನೋಡಿದಾಗ ಕ್ಲಾಸ್ ಆಗ್ಲೇ ಮುಗ್ದಿರುತ್ತೆ. ಯು ಹತ್ರ ಬಂದು ಕೇಳ್ತಾಳೆ, ನಾನ್ ನಿಮ್ಮನ್ನ ವೀಲ್ ಚಾಟ್ಗೆ ಆಡ್ ಮಾಡಬಹುದಾ? ಆಗ ಯು ಹೇಳ್ತಾನೆ ಇದನ್ನ ಕೇಳೋದಿಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತ. ಆಗ ಜಿಯು ಹೇಳ್ತಾಳೆ ನನಗೆ ಕೆಲವೊಂದು ಡೌಟ್ಸ್ ಇದೆ. ಆಗ ಯು ಹೇಳ್ತಾನೆ ಏನೇ ಡೌಟ್ಸ್ ಇದ್ರು ನೀನು ಇಲ್ಲೇ ಕೇಳಬಹುದು. ಆದ್ರೆ ಜಿಯುಗೆ ಯಾವುದೇ ಡೌಟ್ಸ್ ಕೂಡ ಇರೋದಿಲ್ಲ. ಆಗ ಅವಳು ಹೇಳ್ತಾಳೆ ನಾವಾಗ್ಲೇ ಒಂದ್ಸಾರಿ ಮೀಟ್ ಆಗಿದ್ದೋ. ಆಗ ಯು ಹೇಳ್ತಾನೆ ಅದು ನನಗೆ ಗೊತ್ತು, ಆದ್ರೆ ನೀನು ಇಲ್ಲೇನ್ ಮಾಡ್ತಿದ್ಯಾ? ಆಗ ಜಿಯು ಹೇಳ್ತಾಳೆ ನಾನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ನ್. ಶೂಯಿ ನನ್ ಸೂಪರ್ವೈಸರ್, ನಾನು ಇಲ್ಲಿಗೆ ಮತ್ತಷ್ಟು ತಿಳ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ. ಶೂಯಿ ಹೆಸರನ್ನ ಕೇಳ್ತಿದ್ದಾಗೆ ಯು ಸ್ಮೈಲ್ ಮಾಡ್ತಾನೆ. ಜಿಯು ಹೇಳ್ತಾಳೆ ನಾನು ಇಲ್ಲಿಗೆ ಡೈಲಿ ಕ್ಲಾಸ್ ಕೇಳೋದಿಕ್ಕೆ ಬರಬಹುದಾ? ಆಗ ಯು ಹೇಳ್ತಾನೆ ಬರಬಹುದು, ಆದ್ರೆ ನೀನು ಕ್ಲಾಸಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ. ಆಗ ಜಿಯು ಯುನ ವೀಲ್ ಚಾಟ್ಗೆ ಆಡ್ ಮಾಡ್ತಾಳೆ. ಮತ್ತೊಂದ್ ಕಡೆ ಶೂಯಿನ ನೋಡ್ತೀವಿ, ಬಾಯ್ ಜೊತೆ ಫೋನಲ್ಲಿ ಮಾತಾಡ್ತಾ ಶಿಯಾನ್ನ ಮೀಟ್ ಮಾಡಿದ್ರ ಬಗ್ಗೆ ಹೇಳ್ತಾಳೆ. ಆಗ ಬಾಯ್ ಹೇಳ್ತಾಳೆ ಬಿಸ್ನೆಸ್ ಟ್ರಿಪ್ ಅಲ್ಲಿ ಇದೆಯಾ, ಫೋಟೋ ತಗೊಂಡು ವೀಲ್ ಚಾಟ್ ಅಲ್ಲಿ ಪೋಸ್ಟ್ ಮಾಡು ಅಂತ ಹೇಳ್ತಾಳೆ. ಶೂಯಿ ಬಾಯ್ ಹೇಳ್ದಾಗೆ ಫೋಟೋ ತಗೊಂಡು ವೀಲ್ ಚಾಟ್ ಅಲ್ಲಿ ಪೋಸ್ಟ್ ಮಾಡ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ಜಿಯು ಇಬ್ರು ಕೂಡ ಊಟ ಮಾಡ್ತಾ ಕೂತಿರ್ತಾರೆ. ಆಗೋನಿಗೆ ಮೆಸೇಜ್ ಬರುತ್ತೆ. ಶಿಯಾನ್ ಮೆಸೇಜ್ ನ ನೋಡಿ ಜಿಯುನ ಕೇಳ್ತಾನೆ ನನ್ಗೆ ಗೊತ್ತಿರ್ಲಿಲ್ಲ ನೀನ್ ತಗೊಂಡಿರೋ ವಸ್ತುನ ವಾಪಸ್ ಮಾಡೋದಕ್ಕೆ ನಿನಗ್ ಬರುತ್ತೆ ಅಂತ. ಆಗ ಜಿಯು ಕೇಳ್ತಾಳೆ ನಾನ್ ಯಾವ ವಸ್ತುನ ವಾಪಸ್ ಮಾಡಿದ್ದೀನಿ. ಆಗ ಶಿಯಾನ್ ಜಿಯುಗೆ ಫೋನ್ ಕೊಡ್ತಾನೆ. ಅವಳು ಫೋನ್ ನೋಡಿ ಹೇಳ್ತಾಳೆ ಇದನ್ನೆಲ್ಲ ನಾನ್ ವಾಪಸ್ ಮಾಡಿಲ್ಲ, ಶೂಯಿ ವಾಪಸ್ ಮಾಡಿರೋದು. ನಾನ್ ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಶೂಯಿ ಹತ್ರ ಸಾರಿ ಕೇಳೋದಿಕ್ಕೆ ಬಟ್ಟೆ ಕೊಡಿಸ್ದೆ, ಆದ್ರೆ ಅವಳು ಆ ಬಟ್ಟೆನ ಅವಾಗ್ಲೇ ವಾಪಸ್ ಮಾಡೋದಿಕ್ಕೆ ಹೋದ್ಲು. ನಾನೇ ಅವಳನ್ನ ತಡೆದೆ, ಆದ್ರೆ ಈಗ ಆ ಬಟ್ಟೆನೆಲ್ಲ ವಾಪಸ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಜಿಯು ಮಾತ್ ಕೇಳಿ ಶಿಯಾನ್ ಶೂಯಿಗೆ ಮೆಸೇಜ್ ಮಾಡ್ಬೇಕು ಅಂತ ಅನ್ಕೋತಾನೆ, ಆದ್ರೆ ಮಾಡೋದಿಲ್ಲ. ಆಗ ಜಿಯು ಹೇಳ್ತಾಳೆ ಶೂಯಿಗೆ ಅವಳ ಕೆಲಸದಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ, ಈಗ ಅವಳು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಶಿಯಾನ್ ಅವಳ ಮಾತ್ ಕೇಳಿ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ಶೂಯಿ ಕೆಲಸ ಮಾಡ್ತಾ ಜೊತೆಗೆ ಫೋಟೋಸ್ ಕೂಡ ತಗೊಂಡು ವೀಲ್ ಚಾಟ್ ಅಲ್ಲಿ ಆಡ್ ಮಾಡ್ತಾಳೆ. ಶಿಯಾನ್ ಅದನ್ನ ನೋಡ್ತಾನೆ, ಆದ್ರೆ ರಿಪ್ಲೈ ಮಾಡಲ್ಲ. ಮತ್ತೊಂದ್ ಕಡೆ ಶೂಯಿ ಫೋನ್ ನೋಡ್ತಾ ನಾನು ಎಷ್ಟೆಲ್ಲ ಪೋಸ್ಟ್ ಮಾಡಿದೀನಿ, ಒಂದು ಕಮೆಂಟ್ ಮಾಡಿಲ್ಲ, ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಟ್ರೈ ಕೂಡ ಮಾಡಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಾಯ್ ಬರ್ತಾಳೆ. ಶೂಯಿ ಕೇಳ್ತಾಳೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬಾಯ್ ಹೇಳ್ತಾಳೆ ನನ್ ಕೊಲಿಗ್ ಬರ್ಬೇಕಾಗಿದ್ದ ಬಿಸ್ನೆಸ್ ಟ್ರಿಪ್ಗೆ ನಾನ್ ಬಂದಿದ್ದೀನಿ. ಆಗ ಶೂಯಿ ಹೇಳ್ತಾಳೆ ಏನಾದ್ರೂ ನಡೀತಾ ಅಂತ ಕೇಳ್ತಾಳೆ. ಆಗ ಬಾಯ್ ಹಾಗೆಲ್ಲ ಏನು ಇಲ್ಲ ಅಂತ ಹೇಳಿ ಮಲ್ಕೋತಾಳೆ. ಆಗ ಅವಳಿಗೆ ಗುಹಾನಿಂದ ಕಾಲ್ ಬರುತ್ತೆ, ನೀನು ಎಲ್ಲಿದ್ಯಾ, ನಿನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಬಾಯ್ ಹೇಳ್ತಾಳೆ ನಾನು ಬಿಸ್ನೆಸ್ ಟ್ರಿಪ್ ಬಂದಿದ್ದೀನಿ. ಆಗ ಗುಹಾನ್ ಯಾವಾಗ ಬರ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಬಾಯ್ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಮಲ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಸ್ನೋ ಫಾಲಿಂಗ್ ಆಗ್ತಿರುತ್ತೆ. ಅದನ್ನ ನೋಡಿ ಶೂಯಿಗೆ ತುಂಬಾನೇ ಖುಷಿ ಆಗುತ್ತೆ. ಫೋಟೋ ತೆಗೆದು ವೀಲ್ ಚಾಟ್ಗೆ ಆಡ್ ಮಾಡ್ತಾಳೆ. ಶಿಯಾನ್ ಅದನ್ನ ನೋಡಿ ಬಿಸ್ನೆಸ್ ಟ್ರಿಪ್ ಅಲ್ಲಿ ತುಂಬಾನೇ ಖುಷಿಯಾಗಿದ್ದಾಳೆ, ಇವಳಿಗೆ ಮನೆ ಕೂಡ ನೆನಪಿಲ್ಲ ಅನ್ಸುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅಂಕಲ್ ಗಾನ್ ಬರ್ತಾರೆ. ಬಚ್ಚಿಟ್ಕೊಂಡು ಶಿಯಾನ್ ಫೋನ್ ನ ನೋಡ್ತಾರೆ. ನಿನಗೆ ಆ ಹುಡುಗಿ ಅಷ್ಟೊಂದು ಇಷ್ಟ ಆದ್ರೆ
ನಿನ್ ಫೀಲಿಂಗ್ ನ ಅವಳ ಜೊತೆ ಶೇರ್ ಮಾಡ್ಕೊ ಅಂತ ಹೇಳ್ತಾರೆ. ಶಿಯಾನ್ ಆಗ ಸ್ಮೈಲ್ ಮಾಡ್ತಾನೆ. ಆಗ ಅಂಕಲ್ ಗಾನ್ ಕೇಳ್ತಾರೆ, ತುಂಬಾ ದಿವಸ ಆಯ್ತು ಶೂಯಿನ ನಾನು ನೋಡೇ ಇಲ್ಲ, ಎಲ್ಲೋಗಿದ್ದಾಳೆ? ಆಗ ಶಿಯಾನ್ ಹೇಳ್ತಾಳೆ, ಅವಳು ಬಿಸ್ನೆಸ್ ಟ್ರಿಪ್ ಹೋಗಿದ್ದಾಳೆ. ಆಗ ಅಂಕಲ್ ಹೇಳ್ತಾರೆ, ಶೂಯಿ ನಿನ್ ಬಗ್ಗೆ ಮಾಡಿರೋ ಇಂಟರ್ವ್ಯೂ ನೋಡ್ದೆ, ತುಂಬಾ ಚೆನ್ನಾಗಿ ಮಾಡಿದಾಳೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿನ್ ಜೊತೆ ಅವಳನ್ನ ಕೂಡ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಶಿಯಾನ್ ಕೂಡ ಒಪ್ಕೋತಾನೆ. ಮತ್ತೊಂದ್ ಕಡೆ ಬಾಯ್ ಶೂಯಿ ಸ್ನೋ ಫಾಲ್ ಅಲ್ಲಿ ಆಟ ಆಡ್ತಾರೆ. ಶೂಯಿ ಫೋಟೋಸ್ ತಗೋತಾಳೆ. ಬಾಯ್ ಅದನ್ನ ವೀಲ್ ಚಾಟ್ಗೆ ಶೇರ್ ಮಾಡ್ತಾ ಹೇಳ್ತಾಳೆ, ನೀನೇನು ಬೇಜಾರ್ ಮಾಡ್ಕೋಬೇಡ, ಶಿಯಾನ್ ಇದನ್ನ ನೋಡಿದ ತಕ್ಷಣ ನಿನಗೆ ಬೇಗನೆ ಕಾಲ್ ಮಾಡ್ತಾನೆ, ನನ್ ಮಾತನ್ನ ನಂಬು ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ಶೂಯಿ ಶೇರ್ ಮಾಡಿದ ಫೋಟೋಸ್ ನ ನೋಡ್ತಾನೆ. ಅಲ್ಲಿ ತುಂಬಾನೇ ಖುಷಿಯಾಗಿದ್ದಾಳೆ ಅನ್ಸುತ್ತೆ ಅಂತ ಹೇಳಿ, ಯಾವಾಗ ಬರ್ತೀಯ ನೀನು ಅಂತ ಮೆಸೇಜ್ ಮಾಡ್ತಾನೆ. ಶೂಯಿ ಅವ್ನ ಮೆಸೇಜ್ ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ಆಗ ಬಾಯ್ ಹೇಳ್ತಾಳೆ, ರಿಪ್ಲೈ ಮಾಡಬೇಡ ಅಂತ ಹೇಳ್ತಾಳೆ. ಆದ್ರೂ ಕೂಡ ಶೂಯಿ ರಿಪ್ಲೈ ಮಾಡ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ಅಂಕಲ್ ಗಾನ್ ನಿನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆಗ ಶೂಯಿ ಈ ಅಂಕಲ್ ಗಾನ್ ಯಾರು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗೋಳ್ಗೆ ನೆನಪಾಗುತ್ತೆ, ಅದು ಬೇರೆ ಅಲ್ಲ, ಚಾಂಗ್ ಗಾನ್ ಅಂತ. ಶೂಯಿ ಬಾಯ್ಗೆ ಹೇಳ್ತಾಳೆ, ನಾನು ಅಂಕಲ್ ಗಾನ್ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಬಾಯ್ ಹೇಳ್ತಾಳೆ, ಶಿಯಾನ್ ನಿನ್ನ ಮಿಸ್ ಮಾಡ್ಕೋತಿದ್ದಾನೆ ಅನ್ಸುತ್ತೆ, ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡಿದ್ದಾನೆ. ಶೂಯಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಶಿಯಾನ್ಗೆ ಮೆಸೇಜ್ ಮಾಡಿ ಹೇಳ್ತಾಳೆ, ನಾನು ಬರ್ತಿದ್ದೀನಿ ಅಂತ. ಅಷ್ಟರಲ್ಲಿ ಎದುರುಗಡೆಯಿಂದ ಮತ್ತೊಂದು ಕಾರ್ ಬಂದು ಶೂಯಿ ಕಾರಿಗೆ ಟಚ್ ಆಗುತ್ತೆ. ಡ್ರೈವರ್ಸ್ ಗಳು ಜಗಳ ಮಾಡ್ತಿರ್ತಾರೆ. ಶಿಯಾನ್ ಶೂಯಿಗೆ ಕಾಲ್ ಮಾಡ್ತಾನೆ. ಅಲ್ಲಿನ ಸೌಂಡ್ ಕೇಳಿಸ್ಕೊಂಡು ಏನದು ಅಂತ ಕೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನಾನ್ ಬರ್ತಿದ್ದ ಟ್ಯಾಕ್ಸಿಗೆ ಮತ್ತೊಂದು ಕಾರ್ ಬಂದು ಗುದ್ದಿದೆ. ಆಗ ಶಿಯಾನ್ ಹೇಳ್ತಾನೆ, ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿ ಶೂಯಿನ ಪಿಕ್ ಮಾಡೋದಿಕ್ಕೆ ಅಂತ ಬರ್ತಾನೆ. ನೀನು ಹುಷಾರಾಗಿದ್ದೀಯಾ ಅಂತ ಕೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನಾನು ಆರಾಮಾಗಿದ್ದೀನಿ, ಈ ಕಾರನ್ ಬ್ಯಾಟ್ರಿ ಇಂದಾಗಿ ಈ ರೀತಿಯಾಗಿದೆ, ಇದು ಜಾಲನ್ ಕಂಪ್ನಿದು ಅಂತ ಹೇಳ್ತಾಳೆ. ಶಿಯಾನ್ ಪೊಲೀಸ್ನವ್ರ ಹತ್ರ ಕೇಳ್ತಾನೆ. ಆಗ ಅವರು ಕೂಡ ಬ್ಯಾಟ್ರಿ ಪ್ರಾಬ್ಲಮ್ ನಿಂದ ಈ ರೀತಿಯಾಗಿದೆ ಅಂತ ಹೇಳ್ತಾರೆ. ಶೂಯಿ ಟೈಮ್ ನೋಡ್ತಾಳೆ. ಅಂಕಲ್ ಗಾನ್ ಇಂಟರ್ವ್ಯೂ ಮಾಡೋದಿಕ್ಕೆ ಟೈಮ್ ಆಗಿದೆ, ಅವರು ಕಾಯ್ತಿರ್ತಾರೆ ಅಂತ ಹೇಳಿ ಸೂಟ್ ಕೇಸನ್ನ ತಗೊಂಡು ಶಿಯಾನ್ ಹತ್ರ ಕೊಟ್ಟು ಅವನ ಕಾರಲ್ಲಿ ಬೇಗನೆ ಹೋಗಿ ಕೂತ್ಕೋತಾಳೆ. ಮತ್ತೊಂದ್ ಕಡೆ ಯೂನಿ ಮಿಸ್ ಹೀಗೆ ಹೇಳ್ತಾಳೆ, ನಾನು ವೈಸ್ ಪ್ರೆಸಿಡೆಂಟ್ಸ್ ಹತ್ರ ಮಾತಾಡಿದ್ದೀನಿ, ಅವರು ಇಂಟರ್ವ್ಯೂ ಕೊಡೋದಿಕ್ಕೆ ಒಪ್ಕೊಂಡಿದ್ದಾರೆ, ಈ ಸಾರಿ ನನ್ಗಾಗಿ ಫ್ರೆಂಡ್ ಫೇಸ್ ನ ರಿಸರ್ವ್ ಮಾಡಿ ಅಂತ ಹೇಳ್ತಾಳೆ. ಮಿಸ್ ಈ ಕೂಡ ಒಪ್ಕೋತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಶೂಯಿಯಿಂದ ಮಿಸ್ ಹೀಗೆ ಕಾಲ್ ಬರುತ್ತೆ, ನಾನು ಇವತ್ತು ಗಾನ್ ಚಾಂಗ್ ಇಂಟರ್ವ್ಯೂ ಮಾಡೋದಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಅವ್ರ ಮಾತನ್ನ ಕೇಳಿ ಮಿಸ್ ಈ ಟೆನ್ಷನ್ ಮಾಡ್ಕೋತಾರೆ. ಯಾಕಂದ್ರೆ ಆಲ್ರೆಡಿ ಯೂನಿಗೆ ಮ್ಯಾಗ್ಝಿನ್ ಫ್ರೆಂಡ್ ಫೇಸ್ ನ ಕೊಡೋದಿಕ್ಕೆ ಒಪ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಶೂಯಿ ಶಿಯಾನ್ ಇಬ್ರು ಕೂಡ ಅಂಕಲ್ ಗಾನ್ ಮನೆಗೆ ಬರ್ತಾರೆ. ಕುಡಿಯೋದಿಕ್ಕೆ ಟೀ ಕೊಡ್ತಾರೆ. ಆಗ ಶೂಯಿ ಹೇಳ್ತಾಳೆ, ನಾನ್ ಟೀ ಕುಡಿಯೋದಿಲ್ಲ. ಆಗ ಶಿಯಾನ್ ಶೂಯಿಗೆ ಟೀ ಕುಡಿಯೋದಿಕ್ಕೆ ಹೇಳ್ತಾನೆ. ಶೂಯಿ ಟೀ ಕುಡಿತಾ ಅಂಕಲ್ ಗಾನ್ ಇಂಟರ್ವ್ಯೂ ಮಾಡ್ತಿದ್ರೆ ಶಿಯಾನ್ ಹೊರ್ಗಡೆ ನಿಂತ್ಕೊಂಡು ಶೂಯಿ ಇಂಟರ್ವ್ಯೂ ಮಾಡೋದನ್ನ ನೋಡ್ತಿರ್ತಾನೆ. ಶೂಯಿ ಮಾಡ್ತಿದ್ದ ಇಂಟರ್ವ್ಯೂ ಮುಗಿದ್ಮೇಲೆ ಶಿಯಾನ್ ಒಳಗಡೆ ಬಂದು ಹೇಳ್ತಾನೆ, ಊಟ ರೆಡಿ ಇದೆ. ಆಗ ಅಂಕಲ್ ಹೇಳ್ತಾರೆ, ಶೂಯಿ ನೀನು ಕೂಡ ಇಲ್ಲೇ ಊಟ ಮಾಡು. 3 ಜನನು ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಅಂಕಲ್ ಹೇಳ್ತಾರೆ, ನಿನ್ಗೆ ಯಾವಾಗ ಆರ್ಸ್ ರೈಡ್ ಮಾಡ್ಬೇಕು ಅಂತ ಅನ್ಸುತ್ತೆ ಅವಾಗ ಶಿಯಾನ್ ಜೊತೆ ಇಲ್ಲಿಗೆ ಬರಬಹುದು. ಆಗ ಶೂಯಿ ಖುಷಿಯಿಂದಲೇ ಒಪ್ಕೋತಾಳೆ. ಆಗ ಅಂಕಲ್ ಗಾನ್ ಹೇಳ್ತಾರೆ, ಶಿಯಾನ್ಗೆ ಚಿಕ್ಕ ವಯಸ್ಸಿಂದಲೂ ಆರ್ಸ್ ರೈಡ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ, ಅವನು ಯಾವಾಗ ಅಪ್ಸೆಟ್ ಆಗ್ತಾನೆ ಅವಾಗ ಇಲ್ಲಿಗೆ ಬಂದು ಆರ್ಸ್ ರೈಡ್ ಮಾಡ್ತಾನೆ. ಮಿಂಗ್ಯೂ ಗ್ರೂಪ್ ಕ್ರಿಟಿಕಲ್ ಸ್ಟೇಜ್ ಬಂತು, ಅದರಿಂದ ಬಿಸ್ನೆಸ್ ಪ್ಲಾನ್ ನಲ್ಲಿ ವ್ಯತ್ಯಾಸ ಆಯಿತು. ಇದರಿಂದ ಶಿಯಾನ್ ಅವನ್ ಸ್ವಂತ ಕಂಪ್ನಿನ ಶುರು ಮಾಡೋದಕ್ಕೆ ಆಗ್ಲಿಲ್ಲ. ಮಿಂಗ್ಯೂ ಕಂಪ್ನಿನ ಅವ್ರ ಅಣ್ಣನ್ಗೆ ಬಿಟ್ಕೊಟ್ಟ. ಆ ಸಮಯದಲ್ಲಿ ತುಂಬಾನೇ ರೂಮರ್ಸ್ ಸ್ಪ್ರೆಡ್ ಆಯ್ತು. ಸತ್ಯ ಏನು ಅಂದ್ರೆ ಎಲ್ರಿಗಿಂತ ಜಾಸ್ತಿ ಸ್ಯಾಕ್ರಿಫೈಸ್ ಮಾಡಿರೋದು ಶಿಯಾನ್. ಅವನಿಗೆ ಅವನ್ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನೀನು ಯಾವಾಗ ಫ್ರೀ ಇರ್ತೀಯೋ ಆಗೆಲ್ಲ ಅವನ ಜೊತೆ ಮಾತಾಡು ಅಂತ ಹೇಳ್ತಾರೆ. ಆಗ ಶಿಯಾನ್ ಅಂಕಲ್ ಸುಮ್ನೆ ಊಟ ಮಾಡಿ ಅಂತ ಹೇಳ್ತಾನೆ. ಆಗ ಶೂಯಿ ಕೇಳ್ತಾಳೆ, ಅಂಕಲ್ ಶಿಯಾನ್ಗೆ ಫೀಮೇಲ್ ಜರ್ನಲಿಸ್ಟ್ ಇಷ್ಟನಾ ಅಂತ ಕೇಳ್ತಾಳೆ. ಆಗ ಶಿಯಾನ್ ಶೂಯಿನ ನೋಡ್ತಿರ್ಬೇಕಾದ್ರೆ ಶೂಯಿ ಹೇಳ್ತಾಳೆ, ನಾನು ಸುಳ್ಳು ಹೇಳ್ತಿಲ್ಲ, ಲಾಸ್ಟ್ ಟೈಮ್ ನಾನು
ಕೊಲಿಗ್ನ ನೋಡ್ತಾ ಇದ್ರಿ. ಆಗ ಶಿಯಾನ್ ಹೇಳ್ತಾನೆ, ನಾನು ಆ ರೀತಿ ಎಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ. ಇಬ್ರು ಕೂಡ ವಾದ ಮಾಡ್ತಿರ್ಬೇಕಾದ್ರೆ ಅಂಕಲ್ ಗಾನ್ ಅವರಿಬ್ರು ನೋಡಿ ಅಲ್ಲಿಂದ ಎದ್ದೋಗ್ತಾರೆ. ಶೂಯಿ ತುಂಬಾನೇ ಫೀಲ್ ಮಾಡ್ಕೊಂಡು ಹೇಳ್ತಾಳೆ, ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದ ನನ್ನ ಕೊಲಿಗನ್ನ ನೋಡ್ತಾ ಇದ್ರಿ, ಅವತ್ ನೀವು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರಿ. ಆಗ ಶಿಯಾನ್ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ, ನಾನು ನಿನ್ನನ್ನ ರೇಗಿಸ್ಬೇಕು ಅಂತ ಅವಳ ಬಗ್ಗೆ ವಿಚಾರಿಸ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಶೂಯಿ, ನೀವ್ ಹೇಳ್ತಿರೋದು ನಿಜನಾ ಅಂತ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನನ್ನ ಮಾತನ್ನ ನೀನು ನಂಬಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ಶೂಯಿ ಶಿಯಾನ್ಗೆ ಊಟ ಬಡಿಸಿ ಇದನ್ನ ನೀವು ತಿನ್ಬೇಕು ಅಂತ ಹೇಳ್ತಾಳೆ. ಶಿಯಾನ್ಗೂ ಕೂಡ ಖುಷಿ ಆಗುತ್ತೆ. ಇಬ್ರು ಕೂಡ ಕಾರ್ ಹತ್ರ ಬರ್ತಾರೆ. ಶಿಯಾನ್ ಶೂಯಿನ ಕಾರಲ್ಲಿ ಕೂತ್ಕೊಳ್ಳೋದಿಕ್ಕೆ ಹೇಳ್ತಾನೆ. ಆಗಳು ಇವತ್ತಿನ ವಾತಾವರಣ ತುಂಬಾ ಚೆನ್ನಾಗಿದೆ, ನೀವು ನನ್ನ ಜೊತೆ ವಾಕ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆಗ ಶಿಯಾನ್, ನಿನ್ ಡಿಮ್ಯಾಂಡು ಜಾಸ್ತಿನೇ ಆಗ್ತಿದೆ. ಆಗ ಶೂಯಿ ಹೇಳ್ತಾಳೆ, ನಾನು ಸ್ನೋ ಫಾಲ್ ನಲ್ಲಿ ಆಟ ಆಡಿದ್ರು ಕೂಡ ನಿಮ್ಗೆ ಅದನ್ನ ನೋಡಿ ಜಲಸಿ ಆಗುತ್ತೆ ಅಲ್ವಾ ಅಂತ ಕೇಳ್ತಾಳೆ. ಆಗ ಶಿಯಾನ್, ನೀನ್ ಹೇಳಿದ ಮಾತು ನಿಜ. ಶೂಯಿ ಯೂನ್ ಚಾಂಗ್ ಸ್ಪೆಷಲ್ ಕವರೇಜ್ ಬರಿಬೇಕಾಗಿರುತ್ತೆ. ಶಿಯಾನ್ ಹತ್ರ ಇದ್ರ ಬಗ್ಗೆ ಕೇಳ್ತಾಳೆ. ಶಿಯಾನ್ ಕೂಡ ಅವಳ ಮಾತಿಗೆ ಒಪ್ಕೋತಾನೆ. ಅವನ ಮಾತು ಕೇಳಿ ಶೂಯಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಶಿಯಾನ್ ಹೇಳ್ತಾನೆ, ನನಗೇನಾದ್ರೂ ರಿಪೋರ್ಟು ಸರಿ ಇಲ್ಲ ಅಂತ ಅನ್ಸಿದ್ರೆ ಸ್ಪೆಷಲ್ ಕವರೇಜ್ ನ ಬಂದ್ ಮಾಡ್ತೀನಿ ಅಂತ ಹೇಳಿ ಸ್ಮೈಲ್ ಮಾಡ್ತಾನೆ. ಆಗ ಶೂಯಿ ಕಾರಲ್ಲಿ ಕೂತ್ಕೊಂಡು, ನಾನು ನಿನಗೆ ಅಂತ ಚಾನ್ಸ್ನ ಕೊಡೋದಿಲ್ಲ, ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಕಾರಲ್ಲಿ ಅಲ್ಲಿಂದ ಹೋಗ್ತಾಳೆ. ಶಿಯಾನ್ ಶೂಯಿ ಹೋಗ್ತಿರೋದನ್ನ ನೋಡ್ತಾ ಅವನೊಬ್ನೇ ಮಾತಾಡ್ಕೋತಾನೆ. ಶೂಯಿ, ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಆ ಸಮಯ ಬರ್ಲಿ ಅಂತ ಕಾಯ್ತಿದ್ದೀನಿ, ಆಗ ನಿನಗೆ ನಾನು ಏನು ಅಂತ ಅರ್ಥ ಆಗುತ್ತೆ, ಆಮೇಲೆ ನಾನು ಏನ್ ಡಿಸಿಷನ್ ತಗೋಬೇಕು ಅದನ್ನ ತಗೋತೀನಿ. ಮತ್ತೊಂದ್ ಕಡೆ ಬಾಯ್ ಕೂಡ ಪೂಚಿಂಗಿಂದ ವಾಪಸ್ ಏರ್ಪೋರ್ಟ್ ಬಂದಿರ್ತಾಳೆ. ಅವಳನ್ನ ಪಿಕ್ ಮಾಡೋದಕ್ಕೆ ಗುಹಾನ್ ಕೂಡ ಬಂದಿರ್ತಾನೆ. ನಾನ್ ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಬಾಯ್ ಅವನಿಗೆ ಅವಳ ಸೂಟ್ ಕೇಸ್ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಶಿಯಾನ್ ಮೀಟಿಂಗ್ ಅಲ್ಲಿ ಇರ್ತಾನೆ. ಜಾಂಗ್ಲಿಂಗ್ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅನ್ಕೊಂಡಿರ್ತಾನೆ, ಯಾಕಂದ್ರೆ ಅವ್ರ ಕಂಪ್ನಿ ಬ್ಯಾಟ್ರಿ ಲೋ ಕ್ವಾಲಿಟಿದಾಗಿರುತ್ತೆ. ಆಗ ಟೀನ್ ಹೇಳ್ತಾರೆ, ನಾವು ಇದೇ ರೀತಿ ಲೇಟ್ ಮಾಡ್ತಿದ್ರೆ ಅವ್ರ ಕಂಪ್ನಿಗೆ ಇನ್ವೆಸ್ಟ್ ಮಾಡೋ ಅವಕಾಶನ ಕಳ್ಕೊತೀವಿ ಅಂತ ಹೇಳ್ತಾರೆ. ಆಗ ಶಿಯಾನ್ ಇದ್ರ ಬಗ್ಗೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡೋಣ ಅಂತ ಹೇಳಿ ಮೀಟಿಂಗ್ ನ ಕಂಪ್ಲೀಟ್ ಮಾಡ್ತಾರೆ. ಮೀಟಿಂಗ್ ಮುಗಿದ್ಮೇಲೆ ಶಿಯಾನ್ ಗುಹಾನ್ ಯುಗೆ ಜಾಂಗ್ಲಿಂಗ್ ಕಂಪ್ನಿ ಬಗ್ಗೆ ಹೇಳ್ತಾನೆ. ಆಗ ಗುಹಾನ್ ಹೇಳ್ತಾರೆ, ಜಾಂಗ್ಲಿಂಗ್ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದು ಸೇಫ್ ಅಲ್ಲ, ಅಂದ್ರೆ ನೀನ್ ಹೇಗೆ ಹೇಳ್ತೀಯೋ ಅದೇ ರೀತಿ ಮಾಡೋಣ ಅಂತ. ಆಗ ಶಿಯಾನ್ ಹೇಳ್ತಾನೆ, ನಾನೇ ಅಲ್ಲಿಗೆ ಹೋಗಿ ಅವ್ರ ಕಂಪ್ನಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನ ತಿಳ್ಕೊಂಡ್ ಬರ್ಬೇಕು. ಮತ್ತೊಂದ್ ಕಡೆ ಯೂನಿ ಮಿಸ್ ಈ ಹತ್ರ ಬಂದು ನನ್ಗೆ ಫ್ರೆಂಡ್ ಪೇಜ್ ನ ಕೊಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಈಗ ಶೂಯಿ ಕೊಟ್ಟಿದ್ದೀರಾ ಅಂತ ಕೇಳ್ತಾಳೆ. ಆಗ ಮಿಸ್ ಈ ಹೇಳ್ತಾರೆ, ನನಗೂ ಚೀಫ್ ಎಡಿಟರ್ಗೂ ಗೊತ್ತು ನೀನ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ಯಾ ಅಂತ, ಆದ್ರೆ ಶೂಯಿ ಗಾನ್ ಇಂಟರ್ವ್ಯೂ ಮಾಡಿದಾಳೆ, ಅದನ್ನ ನಾವು ಪಬ್ಲಿಷ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಕಂಪ್ನಿಯವರು ನಾವು ಎಂತ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದೀವಿ ಅಂತ ಚೀಪ್ ಆಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಯೂನಿಗೆ ಶೂಯಿ ಬಗ್ಗೆ ಒಳ್ಳೇದ್ ಮಾತಾಡಿದ್ದು ಇಷ್ಟ ಆಗಲ್ಲ, ತುಂಬಾನೇ ಜಲಸಿ ಆಗುತ್ತೆ. ಗಾನ್ ಇಂಟರ್ವ್ಯೂ ಮಾಡೋದಿಕ್ಕೆ ಶೂಯಿ ಏನ್ ಮಾಡಿದಳೋ ಅಂತ ಹೇಳ್ತಾಳೆ, ಆದ್ರೆ ಮಿಸ್ ಹೀಗೆ ಗೊತ್ತಿರುತ್ತೆ ಗಾನ್ ಏನು ಅಂತ. ಯೂನಿ ಜಲಸಿಯಿಂದ ಶೂಯಿ ಹತ್ರ ಬಂದು ಕೇಳ್ತಾಳೆ, ಗಾನ್ ಇಂಟರ್ವ್ಯೂ ಮಾಡೋದಿಕ್ಕೆ ಎಷ್ಟು ಅಮೌಂಟ್ ನ ಖರ್ಚು ಮಾಡಿದೆ. ಆಗ ಶೂಯಿ ಹೇಳ್ತಾಳೆ, ನಾನ್ ತುಂಬಾ ದಿವಸದಿಂದ ಗಾನ್ ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡಿದ್ದೆ, ಅವರೇ ನನ್ನನ್ನ ಇಂಟರ್ವ್ಯೂ ಮಾಡೋದಿಕ್ಕೆ ಇನ್ವೈಟ್ ಮಾಡಿದ್ರು ಅಂತ ಹೇಳ್ತಾಳೆ. ಯೂನಿಗೆ ಮತ್ತಷ್ಟು ಜಲಸೆ ಜಾಸ್ತಿ ಆಗುತ್ತೆ. ನಿನ್ ಲಕ್ಕಿಂದ ಇಂಟರ್ವ್ಯೂ ಸಿಕ್ಕಿಲ್ಲ, ನಿನ್ ಸೌಂದರ್ಯನ ನೋಡಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಗ ಶೂಯಿ ಯೂನಿ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಿಸ್ ಈ ಬಂದು ಶೂಯಿನ ಅವಳ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾರೆ. ಶೂಯಿ ಹೇಳ್ತಾಳೆ, ಶಿಯಾನ್ ಜೊತೆ ಮಾತಾಡಿದ್ನಿ, ಸ್ಪೆಷಲ್ ರಿಪೋರ್ಟ್ ನಲ್ಲಿ ಕೆಲಸ ಮಾಡೋದಿಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನ ಕೇಳಿ ಮಿಸ್ ಈಗೆ ತುಂಬಾನೇ ಖುಷಿ ಆಗುತ್ತೆ. ಶೂಯಿ ಶಿಯಾನ್ಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾಳೆ. ಮತ್ತೊಂದ್ ಕಡೆ ಜಿಯು ಅಮ್ಮ ಬಂದಿರ್ತಾರೆ. ಎಲ್ರು ಕೂಡ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಯೂನಿ ಅವ್ರ ಅಮ್ಮಂಗೆ ಹೇಳ್ತಾಳೆ, ನನ್ನ ಸೀನಿಯರ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ವಾ, ಅವ್ರು ಇವತ್ತು ಅಂಕಲ್ ಗಾನ್ ಇಂಟರ್ವ್ಯೂ ಮಾಡಿದ್ರು, ಅದನ್ನ ಕೇಳಿ ಆಫೀಸ್ ನಲ್ಲಿ ಎಲ್ರು ಕೂಡ ತುಂಬಾನೇ ಖುಷಿ ಪಟ್ರು ಅಂತ ಹೇಳ್ತಿದ್ರೆ ಜಿಯು ಮಾತ್ ಕೇಳಿ ಶಿಯಾನ್
ಸ್ಮೈಲ್ ಮಾಡ್ತಿರ್ತಾನೆ. ಕುಡಿಯೋದಕ್ಕೆ ನೀರ್ ತಗೊಂಡ್ ಬರೋದಿಕ್ಕೆ ಅಂತ ಶಿಯಾನ್ ಹೋಗಿರ್ತಾನೆ. ಆಗ ಜಿಯು ಅವ್ರ ಅಮ್ಮಂಗೆ ಹೇಳ್ತಾಳೆ ಆಫೀಸ್ ನಲ್ಲಿ ನಡೆದ ಗಲಾಟೆ ಬಗ್ಗೆ. ಶಿಯಾನ್ ಅದನ್ನ ಕೇಳಿಸ್ಕೊತಾನೆ. ಶೂಯಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಅದು ಅವಳಿಗೆ ಫ್ಯಾಷನ್ ಆಗಿದೆ. ನಾನು ಕೆಲ್ಸಕ್ಕೆ ಸೇರ್ದಾಗ್ಲಿಂದ ನೋಡ್ತಾ ಇದ್ದೀನಿ, ಕೆಲ್ಸ ಮಾಡೋದಿಕ್ಕೆ ಅಂತ ಹುಡುಗರು ಬರಲ್ಲ, ಶೂಯಿನ ನೋಡೋದಿಕ್ಕೆ ಅಂತ ಬರ್ತಾರೆ ಅಂತ ಹೇಳ್ತಾಳೆ. ಜಿಯು ಮಾತ್ ಕೇಳಿ ಶಿಯಾನ್ಗೆ ಜಲಸಿ ಆಗುತ್ತೆ. ತುಂಬಾ ಮಾತಾಡ್ತಿದ್ಯಾ, ಸುಮ್ನೆ ಕೂತ್ಕೊಂಡು ಊಟ ಮಾಡು ಅಂತ ಹೇಳಿ ಹೊರ್ಗಡೆ ಬಂದು ಫೋನ್ ನೋಡ್ತಾನೆ. ಶೂಯಿ ಕಳಿಸಿದ ಮೆಸೇಜ್ ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಡಿನ್ನರ್ ಹೋಗೋದಿಕ್ಕೆ ವೀಕೆಂಡ್ ಸರಿ ಅಂತ ಹೇಳಿ ರಿಪ್ಲೈ ಮಾಡ್ತಾನೆ. ಈ ಡಿನ್ನರ್ ಬಗ್ಗೆ ಇಬ್ರು ಕೂಡ ತುಂಬಾನೇ ಎಕ್ಸೈಟ್ ಆಗಿರ್ತಾರೆ. ಶೂಯಿ ಶಿಯಾನ್ ಜೊತೆ ಡಿನ್ನರ್ ಹೋಗೋದಿಕ್ಕೆ ತುಂಬಾ ಚೆನ್ನಾಗಿ ರೆಡಿ ಆಗ್ತಿರ್ತಾಳೆ. ಅಷ್ಟರಲ್ಲಿ ಅವಳ ಮನೆಗೆ ಅವ್ರಮ್ಮ ಬರ್ತಾರೆ. ಅವ್ರನ್ನ ನೋಡಿ ಶೂಯಿಗೆ ಶಾಕ್ ಆಗುತ್ತೆ. ಶೂಯಿ ಅವರಮ್ಮ 3 ಜನನು ಕೂಡ ಲಂಚ್ಗೆ ಬಂದಿರ್ತಾರೆ. ಬಗ್ಗೆ ಹೊಗಳುತ್ತಾ ಮಾತಾಡ್ತಿರ್ತಾರೆ. ಶೂಯಿಗೆ ಜೊತೆ ಮಾತಾಡೋದಿಕ್ಕೆ ಹೇಳ್ತಾರೆ. ಆದ್ರೆ ಶೂಯಿ ನ ನೋಡಿ ಸ್ಮೈಲ್ ಮಾಡ್ತಿರ್ತಾಳೆ. ಮತ್ತೊಂದ್ ಕಡೆ ಜಿಯು ತುಂಬಾನೇ ಖುಷಿಯಿಂದ ಗೆ ಮೆಸೇಜ್ ಮಾಡ್ತಾಳೆ. ಇವತ್ ನಾವು ಮೂವಿ ನೋಡೋದಕ್ಕೆ ಹೋಗೋಣ ಅಂತ ಕೇಳ್ತಾಳೆ. ಮೆಸೇಜ್ ನ ನೋಡಿ ಇಲ್ಲ, ನಾನು ಇವತ್ತು ಬ್ಯುಸಿ ಆಗಿದ್ದೀನಿ, ನೀನು ಹೋಗು ಅಂತ ಹೇಳಿ ರಿಪ್ಲೈ ಮಾಡ್ತಾನೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವಳು ಆಗ್ಲೇ ಟಿಕೆಟ್ ನ ಪರ್ಚೇಸ್ ಮಾಡಿರ್ತಾಳೆ. ಆಗ ಜಿಯುಗೆ ಶೂಯಿ ನೆನಪಾಗ್ತಾಳೆ. ಶೂಯಿಗೆ ಮೆಸೇಜ್ ಮಾಡಿ ಮೂವಿ ನೋಡೋದಕ್ಕೆ ಕರೀತಾಳೆ. ನಾನು ನಮ್ಮ ಅಮ್ಮನ ಜೊತೆ ಲಂಚ್ ಅಲ್ಲಿ ಇದ್ದೀನಿ, ಬರೋದಿಕ್ಕಾಗಲ್ಲ ಅಂತ ಹೇಳಿ ರಿಪ್ಲೈ ಮಾಡ್ತಾಳೆ. ಶೂಯಿ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ, ಶಿಯಾನ್ ಜೊತೆ ಲಂಚಿಗೆ ಹೋಗೋದಿಕ್ಕಾಗಲ್ಲ ಅಂತ. ಮತ್ತೊಂದ್ ಕಡೆ ಶಿಯಾನ್ ರಾತ್ರಿ ಡಿನ್ನರ್ ಹೋಗೋದಿಕ್ಕೆ ಬಟ್ಟೆನ ಸೆಲೆಕ್ಟ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಶೂಯಿಯಿಂದ ಮೆಸೇಜ್ ಬರುತ್ತೆ, ನಮ್ಮಮ್ಮ ಬಂದಿದ್ದಾರೆ, ಡಿನ್ನರ್ ಹೋಗೋದಿಕ್ಕೆ ಆಗೋದಿಲ್ಲ, ಮತ್ತೊಂದ್ ದಿವಸ ಹೋಗೋಣ ಅಂತ ಹೇಳಿ ಮೆಸೇಜ್ ಮಾಡಿರ್ತಾಳೆ. ಅದನ್ನ ನೋಡಿ ಶಿಯಾನ್ಗೆ ತುಂಬಾನೇ ಫೀಲ್ ಆಗುತ್ತೆ. ಮತ್ತೊಂದ್ ಕಡೆ ಶೂಯಿ ಅಮ್ಮ ಶೂಯಿ ನ ಜೊತೆಲಿ ಮೂವಿ ನೋಡೋದಿಕ್ಕೆ ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಶೂಯಿ ಅಲ್ಲಿದ್ದ ಪಿಕ್ಚರ್ ನ ತೆಗೆದು ವೀಲ್ ಚಾಟ್ ಅಲ್ಲಿ ಪೋಸ್ಟ್ ಮಾಡ್ತಾಳೆ. ಇಬ್ರು ಕೂಡ ಜೊತೆಲಿ ಕುತ್ಕೊಂಡು ಮೂವಿ ನೋಡ್ತಿರ್ಬೇಕಾದ್ರೆ ಶೂಯಿಗೆ ಶಿಯಾನಿಂದ ಮೆಸೇಜ್ ಬರುತ್ತೆ. ನಿಮ್ಮ ಅಮ್ಮನ ಜೊತೆ ಮೂವಿ ನೋಡೋದಿಕ್ಕೆ ಹೋಗಿದೀಯಾ ಅಂತ ಕೇಳ್ತಾನೆ. ಶೂಯಿ ಹೌದು ಅಂತ ರಿಪ್ಲೈ ಮಾಡ್ತಾಳೆ. ಆಗ ಶಿಯಾನ್ ಮೂವಿ ಹೇಗಿದೆ ಅಂತ ಮೆಸೇಜ್ ಮಾಡ್ತಾನೆ. ಶೂಯಿ ನೀನು ಇಲ್ಲಿಲ್ವಲ್ಲ, ಬೋರಿಂಗ್ ಆಗಿದೆ ಅಂತ ಹೇಳಿ ರಿಪ್ಲೈ ಮಾಡ್ತಾಳೆ. ಮತ್ತೊಂದ್ ಕಡೆ ಜಿಯುಗೆ ಮೂವಿ ಸ್ಟೋರಿನ ಮೆಸೇಜ್ ಮಾಡಿರ್ತಾಳೆ. ಅದನ್ನ ನೋಡಿ ಜಿಯು ಎಲ್ಲಿದ್ದಾಳೆ ಅಂತ ಹೇಳಿ ಎಲ್ಲಾ ಕಡೆ ನೋಡ್ತಿರ್ತಾನೆ. ಯಾಕಂದ್ರೆ ಅವಳು ಕೂಡ ಅದೇ ಮೂವಿನ ನೋಡೋದಿಕ್ಕೆ ಹೋಗಿರ್ತಾಳೆ. ಜಿಯು ಎದುರುಗಡೆ ಸೀಟಲ್ಲಿ ಕುತ್ಕೊಂಡು ಗೆ ಮೆಸೇಜ್ ಮಾಡೋದನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಮೂವಿ ಮುಗಿದ್ಮೇಲೆ ಎಲ್ರು ಕೂಡ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶೂಯಿ ಕೂಡ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಜಿಯುನ ನೋಡಿ ಗಾಬರಿ ಆಗ್ತಾಳೆ. ಗೆ ನಾನು ಹೋಗ್ತಿದ್ದೀನಿ ಅಂತ ನಿಧಾನವಾಗಿ ಹೇಳಿ ಬಚ್ಚಿಟ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಜಿಯು ಪ್ರೊಫೆಸರ್ ಇಬ್ರು ಕೂಡ ಮೀಟ್ ಆಗ್ತಾರೆ. ಆಗ ಜಿಯು ಕೇಳ್ತಾಳೆ, ನೀವು ಕೂಡ ಮೂವಿ ನೋಡೋದಿಕ್ ಬಂದಿದ್ರಾ, ಯಾರ ಜೊತೆ ಬಂದಿದ್ರಿ ಅಂತ ಕೇಳ್ತಾಳೆ. ಆಗವನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ಜಿಯು ನಾನು ಕಾರ್ ತಗೊಂಡು ಬಂದಿಲ್ಲ, ನನ್ನನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಅವನು ಒಪ್ಕೊಂಡು ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡೋದಿಕ್ಕೆ ಅಂತ ಇಬ್ರು ಕೂಡ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಜಿಯು ತುಂಬಾನೇ ಖುಷಿಯಾಗಿರ್ತಾಳೆ. ಕಾರಲ್ಲಿ ಲಿಫ್ಟಿಗೆ ಸಿಗುತ್ತೆ. ಅದನ್ನ ನೋಡಿ ನ ಕೇಳ್ತಾಳೆ, ಈ ಲಿಫ್ಟಿಕ್ಕು ನಿಮ್ ಗರ್ಲ್ ಫ್ರೆಂಡ್? ಆಗ ಹೇಳ್ತಾನೆ, ಅದೇ ಗೊತ್ತಾಯ್ತು ನಿನಗೆ, ಇದು ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಿಯು ತುಂಬಾನೇ ಫೀಲ್ ಮಾಡ್ಕೋತಾಳೆ. ಮತ್ತೊಂದ್ ಕಡೆ ಬಾರ್ಗ್ ಬಂದಿರ್ತಾಳೆ. ಅಲ್ಲಿಗೆ ಗುಹಾನ್ ಕೂಡ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಹುಡುಗಿ ಬಂದು ಅವನ ಜೊತೆ ಫ್ಲರ್ಟ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಬೇರೆ ಹುಡುಗಿ ಗುಹಾನ್ ಜೊತೆ ಇರೋದನ್ನ ನೋಡ್ತಾಳೆ. ಅವಳಿಗೆ ಮತ್ತಷ್ಟು ಬೇಜಾರಾಗುತ್ತೆ. ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಗುಹಾನ್ ಹಿಂದೆಲೆ ಬಂದು ಕೇಳ್ತಾನೆ, ನಾನ್ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ಲಾ? ಆಗ ಬೇಡ, ನಾನೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಶೂಯಿ ಬರ್ತಿರ್ಬೇಕಾದ್ರೆ ಅವರಮ್ಮ ಫೋನ್ ಮಾಡ್ತಾರೆ. ನಿನ್ನ ಮನೆ ಹತ್ರ ಡ್ರಾಪ್ ಮಾಡಿದ್ರಂತ ಕೇಳ್ತಾರೆ. ಆಗ ಶೂಯಿ ಹೇಳ್ತಾಳೆ, ಮನೆ ನಮ್ಮನೆ ಹತ್ರದಿಂದ ತುಂಬಾ ದೂರ, ನಾನೇ ಬೇಡ ಅಂತ ಹೇಳ್ದೆ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಶಿಯಾನ್ ನಿಂತಿರೋದನ್ನ ನೋಡ್ತಾಳೆ. ಶೂಯಿಗಾಗಿ ಶಿಯಾನ್ ಅವ್ರ ಮನೆಯಿಂದ ಆಚೆ ಕಾಯ್ತಾ ನಿಂತಿರ್ತಾನೆ. ಶೂಯಿ ಕಾಲ್ನ ಕಟ್ ಮಾಡಿ ಶಿಯಾನ್ ಹತ್ರ ಬಂದು ಕೇಳ್ತಾಳೆ, ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತ. ಆಗ ಶಿಯಾನ್ ಹೇಳ್ತಾನೆ, ನಿನ್ನನ್ನ ಯಾರು ಡ್ರಾಪ್ ಮಾಡ್ತಿದ್ರು, ಯಾಕೆ ಬೇಡ ಅಂತ ಹೇಳ್ದೆ ಅಂತ ಕೇಳ್ತಾನೆ. ಆಗ ಶೂಯಿ ಮಾತನ್ನ ಚೇಂಜ್ ಮಾಡೋದಕ್ಕೆ ಇವತ್ ಮೂನು ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ತಾಳೆ. ಆಗ ಶಿಯಾನ್
ಅವಳ ಕೈನ ಇಟ್ಕೊಂಡು ಅವಳ ಹತ್ರ ಬರ್ತಾನೆ. ಶಿಯುಗೆ ಅನ್ಸುತ್ತೆ ಶಿಯಾನ್ ಅವಳಿಗೆ ಕಿಸ್ ಮಾಡ್ತಾನೆ ಅಂತ. ಶೂಯಿ ಕೂಡ ಶಿಯಾನ್ಗೆ ಕಿಸ್ ಮಾಡೋದಕ್ಕೆ ಈ ರೀತಿ ನಿಂತಿರ್ತಾಳೆ. ಆದ್ರೆ ಶಿಯಾನ್ ಶೂಯಿನ ನೋಡ್ತಾ ನಿಂತಿರ್ತಾನೆ. ಬಿಟ್ಟು ನೋಡ್ತಾಳೆ. ಶಿಯಾನ್ ಸುಮ್ನೆ ನಿಂತಿರ್ತಾನೆ. ಅದನ್ನ ನೋಡಿ ಅವಳಿಗೆ ಮುಜುಗರ ಅನ್ಸುತ್ತೆ. ಶಿಯಾನ್ ಅವನ ಕೈಯಿಂದ ಶೂಯಿ ಕಿವಿನ ಕವರ್ ಮಾಡ್ತಾನೆ. ಇಲ್ಲಿ ತುಂಬಾ ಚಳಿ ಇದೆ, ನಿನ್ ಟೋಪಿ ಎಲ್ಲಿ ಅಂತ ಹೇಳಿ ಶಿಯಾನ್ ಕೈಯಿಂದ ಶೂಯಿ ಕಿವಿನ ಕವರ್ ಮಾಡ್ಕೋತಾನೆ. ಆಗ ಶೂಯಿ ಕೇಳ್ತಾಳೆ, ನನ್ನನ್ನ ನೋಡೋದಿಕ್ಕೆ ಅಂತ ಇಲ್ಲಿಗೆ ಬಂದ್ರ? ಆಗ ಶಿಯಾನ್ ಹೌದು ಅಂತ ಹೇಳ್ತಾನೆ. ಶಿಯಾನ್ ಕೇಳ್ತಾನೆ, ಸ್ಪೆಷಲ್ ರಿಪೋರ್ಟನ್ನ ತಯಾರು ಮಾಡ್ದ? ಆಗ ಶೂಯಿ ಹೇಳ್ತಾಳೆ, ನೀವು ನನ್ನ ಕೆಲಸದ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. ಆಗ ಶಿಯಾನ್ ಶೂಯಿ ಹತ್ರ ಹೋಗಿ ಯಾರ ಜೊತೆ ನೀನು ಮೂವಿ ನೋಡೋದಿಕ್ಕೆ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ಶೂಯಿ ನಮ್ಮಮ್ಮನ ಜೊತೆ ಹೋಗಿದ್ದೆ ಅಂತ ಹೇಳ್ತಾಳೆ. ಆಗ ಶಿಯಾನ್ ಆಗಿದ್ರೆ ನಿಮ್ಮಮ್ಮ ಎಲ್ಲಿ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಶೂಯಿಗೆ ಅವ್ರಮ್ಮ ಕಾಲ್ ಮಾಡ್ತಾರೆ. ಶಿಯಾನ್ಗೆ ಫೋನನ್ನ ತೋರಿಸಿ ರಿಸೀವ್ ಮಾಡ್ತಾಳೆ. ಅಮ್ಮ ಹೇಳ್ತಾರೆ, ಇಷ್ಟೊತ್ತಾದ್ರೂ ನೀನು ಮನೆ ಒಳಗಡೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಆಗ ಶೂಯಿ ಏನನ್ನೋ ಮಾತಾಡ್ದಲೆ ಕಾಲನ್ನ ಕಟ್ ಮಾಡಿ ನಮ್ಮಮ್ಮ ನನ್ನನ್ನ ಹುಡುಕ್ತಾ ಬರ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಅಂಕಲ್ ಗಾನ್ ಇಂಟರ್ವ್ಯೂ ಪಬ್ಲಿಷ್ ಆಗಿರುತ್ತೆ. ಅದನ್ನ ಎಲ್ರು ಕೂಡ ಓದ್ತಾ ಇರ್ತಾರೆ. ಅಂಕಲ್ ಗಾನ್ ಮೊದಲನೇ ಇಂಟರ್ವ್ಯೂ ಆಗಿರುತ್ತೆ. ಶಿಯಾನ್ ಕೂಡ ಆಫೀಸ್ ನಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.